ಅಣ್ಣ ತಮ್ಮಂದಿರು ಬೆಳೀತಾ ದಾಯಾದಿಗಳು ಅಂತಾರೆ. ಇದಕ್ಕೆ ಕಾರಣವಾಗೋದು ಆಸ್ತಿ ಜಗಳ. ಹಾಗೆ ಆಸ್ತಿ ಜಗಳ ಅನ್ನೋದು ಎಂತವರನ್ನಾದ್ರೂ ಕೂಡ ದೂರ ಮಾಡಿಬಿರುತ್ತೆ. ಇಲ್ಲೊಬ್ಬ ಅತ್ತಿಗೆ ಮಾತನ್ನ ಕೇಳಿಕೊಂಡು ತನ್ನ ಸ್ವತಃ ತಂಗಿ ಹಾಗೂ ಭಾವನ ಮನೆ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿದ್ದಾನೆ. ಸ್ವಲ್ಪ ಯಾಮಾರಿದ್ರೂ ದೊಡ್ಡ ದುರಂತವೇ ನಡೆದು ಹೋಗ್ತಾ ಇತ್ತು. ಅಷ್ಟಕ್ಕೂ ಈ ಘಟನೆ ನಡೆದಿದ್ದಾದ್ರೂ ಇಲ್ಲಿದೆ ಆ ಕುರಿತ ರಿಪೋರ್ಟ್. ಆಸ್ತಿ ವಿಚಾರಕ್ಕೆ ಅಣ್ಣನಿಂದಲೇ ತಂಗಿಗೆ ಶಾಕ್. ತಂಗಿ ಮನೆ ಮೇಲೆ ಸಿನಿಮಿಯಾ ಸ್ಟೈಲ್ ಅಟ್ಯಾಕ್. ಮನೆ ಕಿಟಕಿ ಗಾಜು ಒಡೆದ ಸುಮನ್ ರೆಡ್ಡಿ ಗ್ಯಾಂಗ್. ಛಿದ್ರವಾದ ಮನೆ ಬಾಗಿಲು, ಕಿಟಕಿ ಗಾಜು, ಪುಡಿಯಾದ ಕಾರಿನ ಗ್ಲಾಸ್, ಪೀಸಾದ ಮನೆಯ ವಿದ್ಯುತ್ ಬಲ್ಬ್ಗಳು, ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಬೈಕ್, ಸೈಕಲ್ಗಳು, ಸಾಲದಕ್ಕೆ ಸಿಕ್ಕವರ ಮೇಲೆ ಲಾಂಗು ಮಚ್ಚುಗಳನ್ನ ಬೀಸ್ತಾ ಇರುವ ಆಸಾಮಿಗಳ ಸಿಸಿ ಕ್ಯಾಮೆರಾ ದೃಶ್ಯಗಳು. ಈ ಸೀನ್ಗಳೇ ಡೆಡ್ಲಿ ಗ್ಯಾಂಗ್ ಕತೆ ಹೇಳ್ತಿವೆ. ಆನೇಕಲ್ ತಾಲೂಕಿನ ಮೈಲಸಂದ್ರ ದಿನ್ನೇಪಾಳ್ಯ ಗ್ರಾಮದ ವಿಶ್ವನಾಥ್ ರೆಡ್ಡಿ ಮನೆಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ವಿಶ್ವನಾಥ್ ರೆಡ್ಡಿ ಸೊಸೆ ದಿವ್ಯಾ ಖಾಸ ಅಣ್ಣ ಸುಮನ್ ರೆಡ್ಡಿಯೇ ಇಷ್ಟೆಲ್ಲ ದಾಳಿಯ ರೂವಾರಿ ಎನ್ನಲಾಗಿದೆ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಲಾಂಗು ಮಚ್ಚುಗಳ ಜೊತೆ ಗ್ಯಾಂಗ್ ಕಟ್ಕೊಂಡು ಬಂದು ಇಷ್ಟೆಲ್ಲ ಕುಕೃತ್ಯ ಎಸಗಿದ್ದಾನೆ. ಸುಮನ್ ರೆಡ್ಡಿ ಸಹಿತ 4 ಲಾಂಗು ಮಚ್ಚು ಹಿಡಿದು ಗೇಟ್ ಓಪನ್ ಮಾಡ್ತಾ ಇದ್ದಂತೆ ಶ್ವಾನ ಶಬ್ದ ಮಾಡೋದಕ್ಕೆ ಶುರು ಮಾಡಿದೆ. ತಕ್ಷಣ ವಿಶ್ವನಾಥ್ ರೆಡ್ಡಿ ಓಡಿ ಹೋಗಿ ಬಾಗಿಲು ಬಂದ್ ಮಾಡಿದ್ದಾರೆ. ಬಾಗಿಲು ಧ್ವಂಸ ಮಾಡಲು ಸುಮನ್ ರೆಡ್ಡಿ ಗ್ಯಾಂಗ್ ಲಾಂಗು ಮಚ್ಚುಗಳಿಂದ ಹಲ್ಲೆ ಮಾಡಿದ್ದು, ಬಾಗಿಲು ಓಪನ್ ಆಗದಿದ್ದಾಗ ಮನೆಯ ಕಿಟಕಿ ಗಾಜುಗಳನ್ನ ಚಿಂದಿ ಮಾಡಿದ್ದಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಅರ್ಜುನ್ ರೆಡ್ಡಿಯನ್ನ ಅಟ್ಟಿಸಿಕೊಂಡು ಹಲ್ಲೆಗೆ ಯತ್ನಿಸಿದ್ದು, ನೆರವಿಗೆ ಬಂದ ಪಕ್ಕದ ಬಟ್ಟೆ ಅಂಗಡಿ ಮಾಲೀಕ ಭೀಮರಾವ್ ಚೌಧರಿ ಮೇಲೆ ಹಲ್ಲೆ ಮಾಡಲಾಗಿದೆ. ರಸ್ತೆಯಲ್ಲಿ ನಡೆದು ಹೋಗ್ತಾ ಇದ್ದ ರಿತಿಕ್ ಎಂಬ ಯುವಕನ ಕಾಲಿಗೆ ಲಾಂಗ್ ಬೀಸಿ ಮೊಬೈಲ್ ಕಸಿದುಕೊಂಡು ಎಸ್ಕೇಪ್ ಆಗಿದ್ದಾರೆ. ರಾತ್ರಿ ಸುಮಾರು ಒಂದು 9:30 ಇಲ್ಲಿ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ದಾರೆ. ಸುಮಾರು 4 ಜನ ಬಂದಿದ್ದಾರೆ. ಮನೆ ಹತ್ರ ಬಂದು ಕಿಟಕಿ ಆಮೇಲೆ ಕಾರು, ಬೈಕು, ಬಾಟ್ಲೆಲ್ಲ ಹೊಡೆದು ಬಿಡಲ್ಲ, ಇವತ್ತು ಎತ್ಬಿಡಬೇಕು ಅಂತೆಲ್ಲ ಇದು ಮಾಡಿ ನಮ್ಮ ತಂದೆ ತಾಯಿ, ನಮ್ಮ ವೈಫ್ 3 ಇದ್ದಿದ್ದು ಮನೆ ಒಳಗಡೆ. ನನ್ನ ಕಾಪಾಡೋದಕ್ಕೆ ನಮ್ಮ ಅಂಗಡಿಯವರು ಬಂದ ಅಡ್ಡಕ್ಕೆ ಅವನು ಬದೇ ಬಿಟ್ಕೊಂಡು ಸುಮ್ಮನೆ ಟಾರ್ಚರ್ ಮಾಡೋದು, ಅವ್ರ ತಾಯಿಗೆ ಟಾರ್ಚರ್ ಮಾಡೋದು, ನಮ್ಮ ಮಿಸಸ್ ಟಾರ್ಚರ್ ಮಾಡೋದು, ರಿಲೀಸ್ ಡೀಟ್ ಮಾಡಿಕೊಡ್ಬೇಕು, ಎಲ್ಲ ಆಸ್ತಿನೂ ಬರ್ಸ್ಕೊಂಡ್ಬಿಡ್ಬೇಕು. ಇದಕ್ಕೆಲ್ಲ ಇದ್ರ ಹಿಂದೆ ಎಲ್ಲ ಇರೋದು ಅವರು ಹೆಂಡತಿ ಪವಿತ್ರ ಅಂತ. ಅವಳು ಹೇಳ್ಕೊಡೋದು, ಹಿಂಗೆ ಮಾಡು ಹಂಗೆ ಮಾಡು ಅಂತ. ಅದನ್ನು ಇವನು ಈ ರೀತಿ ಮಾಡೋದು. ಮೆಡಿಕಲ್ಗೆ ಹೋಗ್ಬಿಟ್ಟು ರಿಟರ್ನ್ ಬರ್ತಿರ್ಬೇಕಾದ್ರೆ ಇಲ್ಲಿ ಫುಲ್ ಜಗಳ ಆಗ್ತಿತ್ತು. ಸ್ಲೋ ಮಾಡಿದ್ರೆ ಬಡ್ಡ ಹಾಕೊಂಡು ಗೊತ್ತಾಯ್ತು ಅವನೇನೋ ಅಟ್ಯಾಕ್ ಮಾಡಕ್ ಹೋಗ್ತಾನೆ ಅಂತ. ಅಟ್ಯಾಕ್ ಮಾಡ್ತಾ ನಾನು ಇದ್ಬಿಟ್ಟು ಹಿಂದೆ ಬಂದೆ. ನೋಡ್ಬಿಟ್ಟು ನನ್ನ ಆಟಾಡ್ಸ್ಕೊ ಬಂದ. ನಾನು ತಿರ್ಗಿ ನೋಡಿದ್ರೆ ಮುಂದೆ ಓಡ್ತಾನೆ ಹೋಗ್ತಿದ್ದೆ. ಮುಂದೆಂದು ಒಬ್ಬ ಅಟ್ಯಾಕ್ ಮಾಡ್ದ. ಮುಂದೆ ಬಿದ್ದು ಕೈ ಕಾಲ ಫುಲ್ ಲೇಟ್ ಆಗಿತ್ತು. ಆಮೇಲೆ ಕಾಲು ಬರೋದು ಲಾಂಗ್ ಇಟ್ಕೊಂಡು ಕಾಲಲ್ಲಿ ಹೊಡೆದು ಫುಲ್ ಕಾಲು ಒಂಚೂರು ನಡೆಯಕ್ಕೆ ಆಗ್ತಿಲ್ಲ, ಸ್ಟಿಚಸ್ ಹಾಕವ್ರೆ. ನನ್ನ ಅಟ್ಯಾಕ್ ಮಾಡಿದಿತ್ತು. ಲೈಕ್ ಅಂದ್ರೆ ಮಚ್ತರ ಇತ್ತು. ಯಾರಂತಾನೆ ಗೊತ್ತಿಲ್ಲ. ಯಾರೋ ಚಿಕ್ಕ ಹುಡುಗರು, ಲೈಕ್ ಒಂದು 14-15 ಇಯರ್ಸ್ ಇರುತ್ತೆ ಅವರಿಗೆ. ಇನ್ನು 10 ವರ್ಷದ ಹಿಂದೆ ದಿವ್ಯಾ ಮತ್ತು ಅರ್ಜುನ್ ರೆಡ್ಡಿ ವಿವಾಹವಾಗಿದ್ದು, 1.5 ವರ್ಷದ ಹಿಂದೆ ದಿವ್ಯಾ ತಂದೆ ತೀರಿ ಹೋಗಿದ್ದು, ಅವರಿಗೆ ಸೇರಿದ್ದ 2.5 ಎಕರೆ ಜಮೀನನ್ನ ಬಾಕಾಂಶ ಮಾಡಿರಲಿಲ್ಲ. ಆದ್ರೆ ಕಳೆದ 2 ವರ್ಷಗಳಿಂದ ತಾಯಿ ಹೆಸರಿನಲ್ಲಿ ಇರುವ ಜಮೀನನ್ನ ತನ್ನ ಹೆಸರಿಗೆ ಬರೆದು ಕೊಡುವಂತೆ ಸುಮನ್ ಕಿರಿಕ್ ಮಾಡಿದ್ನಂತೆ. ಅದಾಗಲೇ ಸುಮನ್ ರೆಡ್ಡಿಗೆ ತಂದೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿಟ್ಟಿದ್ದು, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಬರ್ತಾ ಇದೆ. ಹೀಗಿದ್ದು ಪತ್ನಿ ಪವಿತ್ರ ಮಾತು ಕೇಳ್ಕೊಂಡು ತಾಯಿ ಮತ್ತು ತಂಗಿಗೆ ಸುಮನ್ ರೆಡ್ಡಿ ಕಿರುಕುಳ ನೀಡ್ತಿದ್ದಾನೆ ಅಂತ ಆರೋಪಿಸಲಾಗಿದೆ. ನಮ್ಮ ತಾಯಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಇದು ಬಂದು ಸೈನ್ ಮಾಡು ಅಂತ. ನಾನು ಸೈನ್ ಮಾಡ್ಬೇಕಂತ, ರಿಲೀಸ್ ಡೀಡ್ ಮಾಡ್ಕೊಡ್ಬೇಕು ಅಂತ ಅಷ್ಟೇ. ನಾನು ಮಾಡ್ಕೊಡಲ್ಲ ಅಂದೆ. ಅದಕ್ಕೆ ಬಂದಿರ್ತಾರೆ. ಇದು ವಿಂಡೋಸು, ಅದು ಕಾರು ಎಲ್ಲ ಇದು ಮಾಡಿದ್ದಾರೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಏನಾದರೂ ಅರ್ಜುನ್ ಅವ್ರಿಗೆ ಸುಮ್ಮನೆ ಕಾರಣ ಇದೆ. ನಿಮ್ಮ ಅಣ್ಣನ ಕಡೆಯಿಂದ ನಾನೇನ್ ಕೇಸ್ ಹಾಕಿಲ್ಲ. ಅವ್ರ ಮನೆಗೆ ಏನ್ ಟಾರ್ಚರ್ ಮಾಡಿಲ್ಲ. ದುಡ್ಡು ಬೇಕು ಅಂತ ಕೇಳಿಲ್ಲ, ಏನೂ ಕೇಳಿಲ್ಲ. ನಮ್ಮ ಪಾಡಿಗೆ ನಾವಿದ್ದೀವಿ. ಅವ್ನ್ ರಿಲೀಸ್ ಡೇಟ್ ಬೇಕು, ನಾನ್ ಮಾಡ್ಕೊಡ್ತಾ ಇಲ್ಲ. ನನ್ ಪಾಲ್ ಬಂದ್ಮೇಲೆ ನಾನ್ ಮಾಡ್ಕೊಡ್ತೀನಿ ಅಂತ ನಾನು ಹೇಳ್ತಾರೆ. ನಮ್ ಕಡೆ ನಾನು ಅವ್ನ್ ರಿಲೀಸ್ ಡೇಟ್ ಮಾಡ್ಕೊಟ್ಬಿಟ್ರೆ ಎಲ್ಲ ಒಂದಾಗುತ್ತೆ ಅಂದ್ಬಿಟ್ಟು ಅವ್ರು ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ಅವ್ನು ಹೇಳಿದ ನಮ್ಗೆ. ಒಟ್ನಲ್ಲಿ ಇಡೀ ಘಟನೆಗೆ ಸಂಬಂಧಿಸಿದಂತೆ ಬನ್ನೇರುಘಟ್ಟ ಪೊಲೀಸರು ಸುಮನ್ ರೆಡ್ಡಿ, ಆತನ ಪತ್ನಿ ಪವಿತ್ರ ಸೇರಿದಂತೆ 5 ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಿಸಿದ್ದಾರೆ. ಆದರೆ ಸೋಕೋ ಟೀಂ ಘಟನಾ ಸ್ಥಳಕ್ಕೆ ಸಾಕ್ಷ್ಯ ಸಂಗ್ರಹಿಸಲು 15 ತಾಸಿನ ಬಳಿಕ ಬಂದಿದ್ದು, ಬನ್ನೇರುಘಟ್ಟ ಠಾಣೆ ಇನ್ಸ್ಪೆಕ್ಟರ್ ಇದು ಕೌಟುಂಬಿಕ ವಿಚಾರ ಅಂತ ಘಟನಾ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಆರೋಪಿಗಳ ಬಂಧನಕ್ಕೆ ಮುಂದಾಗಿಲ್ಲ ಎನ್ನಲಾಗಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.